ಮೊದಲನೇ ಮ್ಯಾಚು ನಮ್ಮ ಬೆಂಗಳೂರಲ್ಲಿ ನಡೀತಾರೆ, ತುಂಬ ಖುಷಿ ಇದೆ. ಏನೋ ಹೋದ ಸತಿ ಇನ್ಸಿಡೆಂಟ್ ಆಗಿತ್ತು, ಮ್ಯಾಚ್ ನಡೆಯುತ್ತೋ ಇಲ್ಲ ಅನ್ನೋ ಡೌಟಲ್ಲಿ ಇದ್ವಿ. ಈ ಸತಿ ಇಲ್ಲೇ ಆಗ್ತಾ ಇರೋದು ತುಂಬ ಖುಷಿ ಇದೆ. ಮೊದಲನೇ ಮ್ಯಾಚು SRH ಮತ್ತು ಆರ್ ಸಿ ಬಿನೇ ಗೆಲ್ಲುತ್ತೆ. ಏನಾದರೂ ಹೇಳೋದಾದ್ರೆ ಸರ್, ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಏನಿದೆ ಈ ಕಾಲ್ ತಗೊಂಡಿರೋದಕ್ಕೆ ತುಂಬ ಸಂತೋಷ ಆಯಿತು. ಯಾಕಂದರೆ ಅವರು ಅಭಿಮಾನಿಗಳು ಮ್ಯಾಚ್ ನೋಡಬೇಕು, ಪ್ಲೇಯರ್ಸ್ ನೋಡಬೇಕು ಅಂತ ತುಂಬ ಆಸೆಯಿಂದ ಅಲ್ಲಿ ಬಂದು ಆ ಥರ ದುರ್ಘಟನೆ ನಡೆದಿದೆ. ಈ ಥರ ಮಾಡಿಕೊಟ್ಟಿರೋದಕ್ಕೆ ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. RCB ಖಂಡಿತ ಬರುತ್ತೆ. ಹೋದ ಸತಿ ಯಾವ ಥರ ಬ್ಯಾಲೆನ್ಸ್ ಆಗಿತ್ತು ಟೀಮ್, ಈ ಸತಿನೂ ಅದೇ ಥರ ಇದೆ. ಇನ್ನೂ ಹೊಸ ಪ್ಲೇಯರ್ಸ್ ಒಂದಷ್ಟು ಜನ ಬಂದಿದ್ದಾರೆ, ಅವರು ಚೆನ್ನಾಗಿ ಆಡ್ತಾರೆ ಅಂತ ನಂಬಿಕೆ ಇದೆ. ಇದ್ರ ಬಗ್ಗೆ ತುಂಬ ಕಾಸ್ಟ್ಲಿ. ನಮ್ಮ ಬೇರೆ ಸ್ಟೇಡಿಯಮ್ಸ್ ಕಂಪೇರ್ ಮಾಡಿದ್ರೆ ನಮ್ಮದು ಬೆಂಗಳೂರಲ್ಲಿ ಏನಿದೆ ತುಂಬ ಜಾಸ್ತಿ ಇದೆ, ಹೈಕ್ ಇದೆ. ಅದರಿಂದ ಲೋವರ್ ಮಿಡ್ಲ್ ಕ್ಲಾಸ್ ಅವ್ರಿಗೆ ಅಲ್ಲಿ ಟಿಕೆಟ್ ತೊಗೊಳೋದು ತುಂಬ ಕಷ್ಟ ಆಗುತ್ತೆ. ಅದರಿಂದ ಒಂದು ಸ್ವಲ್ಪ ಪ್ರೈಸಲ್ಲಿ ಕಡಿಮೆ ಆದರೆ ತುಂಬ ಉತ್ತಮವಾಗಿರುತ್ತೆ. ಮಿಡ್ಲ್ ಕ್ಲಾಸ್ ಅವರು ಹೋಗಿ ಮ್ಯಾಚ್ ನೋಡೋಂಗೆ ಆಗುತ್ತೆ ಸ್ಟೇಡಿಯಮಲ್ಲಿ. ನಿಮ್ಮ ಹೆಸರು? ರಂಜನ್. ಸರ್ ತುಂಬಾ ಖುಷಿ ಆಗ್ತಿದೆ ಸರ್. IPL ಸ್ಟಾರ್ಟ್ ಆಗಿದ್ದು ಫಸ್ಟ್ ಮ್ಯಾಚ್ RCB ಬೆಂಗಳೂರಲ್ಲಿ ಆಗಿತ್ತು. 19ನೇ ವರ್ಷ ಕಾಲಿಟ್ಟಾಗಿ ಫಸ್ಟ್ ಮ್ಯಾಚ್ ಇವಾಗ ನಡೀತಿರೋದು RCB ವರ್ಸಸ್ ಹೈದರಾಬಾದ್. ಈ ಸಾರಿನೂ RCB ಕಪ್ ಗೆಲ್ಲುತ್ತೆ. ಫಸ್ಟ್ ಮ್ಯಾಚ್ RCB ಗೆಲ್ಲುತ್ತೆ ಅನ್ನೋದು ವಿಶ್ವಾಸ ಇದೆ ಸರ್. ವಿರಾಟ್ ಕೊಹ್ಲಿ ಸರ್. ಸರ್, ಈ ಸಾರಿ ಕಪ್ ಗೆದ್ದು ಆ 11 ಜನಕ್ಕೆ ಅರ್ಪಿಸ್ತೀವಿ ಸರ್. ಈ ಸಾರಿನೂ ಕಪ್ ನಮ್ದೇ ಸರ್. ಈ ಸಾರಿ ಒಳ್ಳೆ ಪ್ಲೇಯರ್ ತಗೊಂಡಿದ್ದಾರೆ ಸರ್. ಈ ಸಾರಿನೂ ವೆಂಕಟೇಶ್ ಅಯ್ಯರು, ಮಂಗೇಶ್ ಯಾದವ್ ಒಳ್ಳೆ ಸೇರ್ಪಡೆಗಳಾಗಿದೆ ಸರ್. ಮತ್ತೆ ಅಂಡರ್-19 ಟೀಮ್ ಇಂದ ಇಬ್ರು ಹೊಸ ಪ್ಲೇಯರ್ ತಗೊಂಡಿದ್ದಾರೆ. ವಿರಾಟ್ ಕೊಹ್ಲಿ ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ. ಫಿಲಿಪ್ ಸಾಲ್ಟ್, ಜಕೋಬ್ ಬೆತೆಲ್, ಈ ಮತ್ತೆ ರಿಜಲ್ ವುಡ್ ಬಂದಿದ್ದಾರೆ. ಒಟ್ಟು ಆನೆ ಬಲ ಇದೆ ಸರ್. ಭುವನೇಶ್ವರ್ ಕುಮಾರ್, ಶ್ರೇಯಸ್ ಶರ್ಮಾ ಒಳ್ಳೆ ಬ್ಯಾಟಿಂಗ್ ಲೈನ್ ಅಪ್ ಇದೆ.